ಇವತ್ತು ನಾನು 50 ಕಿಲೋಮೀಟರ್ಸ್ ಬೈ ವಾಕ್ ಚಾಲೆಂಜ್ ಮಾಡ್ತಿದ್ದೀನಿ, ನಡ್ಕೊಂಡು ಹೋಗೋಣ ಅಂತಂದು. ಗೈಸ್ ಮನೆ ಬಿಟ್ಟಾಯಿತು, ಹೋಗ್ತಾ ಇದ್ದೀನಿ ನೋಡಿ ನಡ್ಕೊಂಡು. ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ. ಈಗ 11:10. ಫುಡ್ ಸ್ಟೆಪ್ಸು 456. ಗೊತ್ತಿಲ್ಲ ಎಷ್ಟು ಗಂಟೆ ರೀಚ್ ಆಗ್ತೇನೆ ನಾನು. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಮೋಡಾಗಿದೆ ನೋಡಿ ಅಲ್ಲಿ ಹಿಂದ್ಗಡೆ ಎಲ್ಲ. ಗೈಸ್ ಇಲ್ಲಿ ನೋಡಿ 9,995 ಫುಡ್ ಸ್ಟೆಪ್ಸ್ ನಾನು ಕವರ್ ಮಾಡಿದ್ದೀನಿ. ಓಹ್ 10,000 ಆಯಿತು. ಊಹೂ, ಮಳೆ ಜೋರಾಗ್ತಿದೆ. ನಿಮ್ಗೆ ಕಾಣಿಸ್ತಿದ್ದೀನೋ ಇಲ್ಲ ಗೊತ್ತಿಲ್ಲ. ಇಲ್ಲಿ ಕರಡಿ ಮತ್ತು ಚಿರುತೆಗಳೆಲ್ಲ ಇದ್ದಾವೆ. ಇದು ನಡಿ 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 ಸಾಕು. ಗೈಸ್ ನೋಡಿ 2:15 ಆಗಿದೆ. ಹಂಗೆ 21,000 ಸ್ಟೆಪ್ಸ್ ನಡೆದಿದ್ದೀನಿ ನಾನು. ಆಲ್ರೆಡಿ ಟೈಮು 4 o'clock ಆಗಿದೆ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗ್ತಿದೆ. ಇನ್ನೇನು ಟೋಲ್ ಗೇಟ್ ಹತ್ರ ಬರ್ತಾ ಇದ್ದೀನಿ. ಇನ್ನು ಸ್ವಲ್ಪ ದೂರ ಇದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟೋಲ್ ಗೇಟ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು 50 ಕಿಲೋಮೀಟರ್ಸ್ ಬೈ ವಾಕ್ ಚಾಲೆಂಜ್ ಮಾಡ್ತಿದ್ದೀನಿ, ನಡ್ಕೊಂಡು ಹೋಗೋಣ ಅಂತಂದು. ಇಲ್ಲಿಂದ ಹೊಸಪೇಟೆ ತನಕ ಅರೌಂಡ್ 50 ಕಿಲೋಮೀಟರ್ಸ್ ಇದೆ. ನಾನು ಸ್ಕ್ರೀನಲ್ಲಿ ತೋರಿಸ್ತಿದ್ದೀನಿ ನೋಡಿ. ಇಲ್ಲಿಂದ ಹೊಸಪೇಟೆ ಬಂದುಬಿಟ್ಟು ಇವ್ರ ಲೊಕೇಶನಿಂದ ಹೊಸಪೇಟೆ ಬಸ್ ಸ್ಟ್ಯಾಂಡ್ಗೆ ಹಾಕ್ತೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿಂದ ವಾಪಸ್ ಬಸ್ಸಲ್ಲಿ ಬಂದುಬಿಡ್ತೀನಿ. ಸೊ ಎಕ್ಸಾಕ್ಟ್ಲಿ 52 ಕಿಲೋಮೀಟರ್ಸ್ ಇದೆ ನೋಡಿ. ಬೈ ವಾಕ್ 52 ಕಿಲೋಮೀಟರ್ಸ್ 12 hours ಅಂತ ತೋರಿಸ್ತಿದೆ. 12 hours ಆದರೆ ನಾನು ಬರೋದಕ್ಕೆ ಇನ್ನು ಅಲ್ಲಿ ಬಸ್ ಸಿಗ್ತವೆ. ನೈಟ್ ಮುಟ್ತೀನಿ ಅನ್ಸುತ್ತೆ ಹೋಗಿ. ಸೊ ತಡ ಮಾಡಿದ್ರೆ ಹೋಗೋಣ, ಟೈಮ್ ಆಯಿತು, ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್ ಮನೆ ಬಿಟ್ಟಾಯಿತು, ಹೋಗ್ತಾ ಇದ್ದೀನಿ ನೋಡಿ ನಡ್ಕೊಂಡು. ನಿಮಗೆ ಸ್ಕ್ರೀನಲ್ಲಿ ಟೈಮ್ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಅಂತ. ಈಗ 11:10. ಫುಡ್ ಸ್ಟೆಪ್ಸು 456 ಪ್ಲಸ್ 91% ಬ್ಯಾಟ್ರಿ ಇದೆ. ಹೋಗ್ತಾ ಇದ್ದೀನಿ, ಗೊತ್ತಿಲ್ಲ ಎಷ್ಟು ಗಂಟೆ ರೀಚ್ ಆಗ್ತೇನೆ ನಾನು. ಬೈ ವಾಕ್ ಅಂದರೆ ಭಾಳ ಟೈಮ್ ಹಿಡಿಯುತ್ತೆ. ಒಂದು ಸರಿನೂ ನಾನು ಈ ಟ್ರೈ ಮಾಡಿಲ್ಲ, ಇದೆ ಫಸ್ಟ್ ಟೈಮು. ನೋಡೋಣ. ಹೋಗ್ತಾ ಇದ್ದೀನಿ ನೋಡಿ, ಕಾಣಿಸ್ಬೋದು ಅನ್ಸುತ್ತೆ. 676 ಫುಡ್ ಸ್ಟೆಪ್ಸ್ ಆಗಿದೆ ಇಲ್ಲೇ. ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ನಾಚಿಕೆ ಆಗುತ್ತೆ. ಫಸ್ಟ್ ಟೈಮು ಪಬ್ಲಿಕ್ಕಲ್ಲಿ ಹೋಗ್ತಿರೋದು ಅಂದರೆ ಯಾರು ಇಲ್ಲದ ವೀಡಿಯೋ ಮಾಡ್ತೀನಿ, ಮುಂದೆ ಹೋಗ್ತೀನಿ. ಗೈಸ್ ಎಲ್ಲ ಕಡೆಗೂ ವೀಡಿಯೋ ಮಾಡೋಕ್ಕಾಗಲ್ಲ, ನಿಮಗೆ ಲೆಂತ್ ಆಗುತ್ತೆ ವೀಡಿಯೋ ಲೆಂತು. ಸೊ ಅರೌಂಡ್ 5 ಕಿಲೋಮೀಟರ್ಸು ಅಥವಾ 10 ಕಿಲೋಮೀಟರ್ಸ್ಗಾಗೆ ವೀಡಿಯೋ ಮಾಡ್ಕೊಂತ ಹೋಗ್ತೀನಿ. ನನಗೆ ಎಲ್ಲೆಲ್ಲಿ ಇಂಟ್ರೆಸ್ಟಿಂಗ್ ಇದೆ ಅದು ವೀಡಿಯೋ ಮಾಡ್ತೀನಿ. ಬಟ್ ಯಾವುದಾದ್ರು ಇಂಪಾರ್ಟೆಂಟ್ ಥಿಂಗ್ಸ್ ಕ್ಯಾಪ್ಚರ್ ಆಗುತ್ತೋ ಅದನ್ನು ನಾನು ಅಷ್ಟೇ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ಹೋಗ್ತಾ ಇದ್ದೀನಿ. ಇನ್ನೂ 1 ಕಿಲೋಮೀಟ್ರ್ ದಾಟಿಲ್ಲ, 50 ಕಿಲೋಮೀಟ್ರ್ ಇದೆ. ಎಷ್ಟೊತ್ತಾಗುತ್ತೆ ನಾನು ಮಾರ್ನಿಂಗ್ 6 o'clock ಹಂಗೆ ಬಿಟ್ಟಿದ್ದರೆ ಚೆನ್ನಾಗಾಗತ್ತು. ಆಫ್ಟರ್ನೂನು ಅಥವಾ ಈವ್ನಿಂಗ್ ಅಷ್ಟೊತ್ತಿಗೆ ರೀಚ್ ಆಗ್ತಿದ್ದೆ. ಇಲ್ಲಿ ಆಫ್ಟರ್ನೂನ್ ಬಿಟ್ಟಿದ್ದೀನಿ, ಎಲ್ಲದರಲ್ಲೂ ಲೇಟ್ ನನ್ನ ಮಗ ನಾನು. ಸೊ ಇಲ್ಲಿ ಲೇಟ್ ಆಗಿದೆ. ಎಷ್ಟು ಗಂಟೆ ಮುಗ್ತೀನಿ ನನಗೆ ಗೊತ್ತಿಲ್ಲ, ಮನೆಯಲ್ಲಿ ಬೈತಾರೆ ಲೇಟ್ ಆದರೆ. ಇದು ನೋಡಿ, ಇದು ಕೂಡ್ಲಿಗಿ ವಿಧಾನಸೌಧ. ಸೊ ಸರ್ಕಲಿಗೆ ಬಂದು ನಡ್ಕೊಂಡು ಇಲ್ಲಿಂದ ಮುಂದಕ್ಕೆ ಇನ್ನೂ ಅರೌಂಡ್ 50 ಕಿಲೋಮೀಟರ್ಸ್ ಇದೆ. ಹೊಸಪೇಟೆ 48 to 50 ಮಾಡೋಣ, ಏನಾಗಲ್ಲ. ಮಳೆ ಬಂದರೆ ಕಷ್ಟ ಆಗುತ್ತೆ ಸ್ವಲ್ಪ. ಛತ್ರಿ ಹಿಡ್ಕೊಂಬಂದಿದ್ದೀನಿ. 1:70 ಅಂತೀನಿ. ನೋಡಿ ಹೊಸಪೇಟೆ ಬಸ್ ಹೋಗ್ತಿದೆ. ಬಸ್ಸರು 1 to 1.5 hour ತಗೊಳ್ತಾರೆ ಇಲ್ಲಿಂದ ರೀಚ್ ಆಗುತ್ತೆ ಹೊಸಪೇಟೆ. ನಾನು ಸ್ವಲ್ಪ ಹೊತ್ತಲ್ಲಿ ಊರು ದಾಟ್ತಾಯಿದ್ದೀನಿ. ಅರೌಂಡು ಈಗ 1 ಕಿಲೋಮೀಟ್ರ್ ಹಂಗೆ ನಡೆದಿರ್ಬೋದು ಮೋಸ್ಟ್ಲಿ. ಇನ್ನೂ 49 ಟು ಗೋ. ಊರು ದಾಟಿ ಈಗ ನಾನು ಹೊರಗಡೆ ಬಂದೆ ಫ್ರೆಂಡ್ಸ್. ಹೋಗ್ತಾ ಇದ್ದೀನಿ. ಇನ್ನೂ ಎಷ್ಟು ಕಿಲೋಮೀಟರ್ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ತಗೊಳ್ರಿ. ಇಲ್ಲಿಂದ ಹೊಸಪೇಟೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಅಲ್ಲಿಂದ ಮನೆಯಿಂದ 52 ಅಂತ ತೋರಿಸಿತ್ತು ಬೈ ವಾಕು. ಇಲ್ಲಿಂದ 49 ಕಿಲೋಮೀಟರ್ಸ್ ಅಂದರೆ 2 ಕಿಲೋಮೀಟರ್ಸ್ ನಡೆದಿದ್ದೀನಿ ನಾನಾಗಲೇ. ಅಂದರೆ ಟೈಮ್ ಆಲ್ರೆಡಿ 11:46 ಆಗಿದೆ. 4,224 ಸ್ಟೆಪ್ಸ್ ನಡೆದಿದ್ದೀನಿ. 40 ಮಿನಿಟ್ಸ್ ನಡೆದೀನಿ, ಬರೀ 2 ಕಿಲೋಮೀಟರ್ಸ್ ನಡೆದೀನಲ್ಲ. 40 ಮಿನಿಟ್ಸ್ ಅಂದರೆ ನಾನು ಅಲ್ಲಿ ಬೇಕಲ್ಲಿ ಸ್ವಲ್ಪ ಐಟಮ್ಸ್ ಅಂಡೆ, ಎಗ್ ಪಫು, ಸ್ಟಿಂಗ್ ತಗೊಂಡೆ. ಎಲ್ಲ ನಾವು ಬೇಕಾದರೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಬೇಕಾದಂತ
ಇನ್ನು ಸ್ವಲ್ಪ ದೂರ ಹೋದರೆ ಹೈವೇ ಬರುತ್ತೆ, ಬನ್ನಿ. ಸ್ಪೀಕರ್ ಅದು ಚಾರ್ಜ್ ಖಾಲಿ ಆಗಿದೆ, ಸೊ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಕೇಳಿಸಲ್ಲ ಅನಿಸುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಸ್ವಲ್ಪ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀನಿ, ಈ ರೀತಿ ಸ್ಪೀಕರ್ ಕೈ ಕೊಟ್ಟರೆ ಕಷ್ಟ ಆಗುತ್ತೆ. ಸೊ ಹೊಸ ಸ್ಪೀಕರ್ ತಗೊಬೇಕು, ಇಲ್ಲ ಅದು ಬೋಯ ಮೈಕ್ ಅಂತ ಬರುತ್ತೆ ಮೊಬೈಲ್ ಕನೆಕ್ಟೆಡು ವಯರ್ದು, ಅದನ್ನಾದ್ರೂ ತಗೊಬೇಕು. ಸೊ ಇರಲಿ, ಬಂದುಬಿಟ್ಟಿದ್ದೀನಿ ಈಗ. ಅರ್ಧ ದಾರಿಗೆ ಇನ್ನೇನು ಹಂಗೆ ಹಿಂಗಾಗಲ್ಲ. ಸೊ ವಾಯ್ಸ್ ಕೇಳಿಸುತ್ತೆ ಅನಿಸುತ್ತೆ. ಇಯರ್ಫೋನ್ ಹಾಕ್ಕೊಂಡು ಕೇಳಿ, ಹಂಗಾದ್ರೆ ಕೇಳಿಸುತ್ತೆ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೋಡಾಗಿದೆ ನೋಡಿ, ಅಲ್ಲಿ ಹಿಂದ್ಗಡೆ ಎಲ್ಲ ಮಳೆ ಬರ್ತಿದೆ. ಛತ್ರಿ ತಗೊಂಬಂದಿದ್ದೀನಿ ಮನೆಯಿಂದ, ಹೋಗ್ತೀನಿ. ಮಳೆ ಏನು ಮಾಡುತ್ತೆ. ಸೊ ಗಾಳಿ ಭಾಳ ಇದೆ, ಹಂಗಾಗಿ ಮಳೆ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಹಿಂದ್ಗಡೆ ಬರ್ತಿದ್ದೆ, ಮುಂದ್ಗಡೆ ಮೋಡ ಇಲ್ಲ. ವಿಂಡ್ ಮಿಲ್ ಸೆಟಪ್ ಮಾಡ್ತಿದ್ದಾರೆ ನೋಡಿ, ತಂದು ನಿಲ್ಲಿಸಿದ್ದಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ವ, ಅರೌಂಡ್ 50 ಮೀಟರ್ಸ್ಗಿನ್ನ ಜಾಸ್ತಿ ಇದೆ ನೋಡಿ ಇದ್ರ ಲೆಂತ್. ಒಂದೊಂದಿಂಥ ಲಾರಿಯಿಂದ ತಗೊಂಬರ್ತಾರೆ. ಇನ್ನೂ 47 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸ್ವಲ್ಪ ಜಲ್ದಿ ಹೋಗ್ಬೇಕು, ಆಲ್ರೆಡಿ 12 ಗಂಟೆ ಆಗಿದೆ. ಇನ್ನು 47 ಕಿಲೋಮೀಟರ್ಸ್ ಇದೆ. ಸ್ವಲ್ಪ ಇಲ್ಲಿಂದ ಜಾಗಿಂಗ್ ಮಾಡೋಣ, ಎಷ್ಟಾಗುತ್ತೆ ಅಷ್ಟು. ಇಲ್ಲಿ ಯಾರೂ ಇಲ್ಲ, ಹೊಲದಲ್ಲೆಲ್ಲ ಕೆಲಸ ಮಾಡ್ತಿದ್ರು ನೋಡಿ. ಆಗಲೇ ಸ್ವಲ್ಪ ಅದು ನೋಡಿ, ಅದು ಹೊಸಪೇಟೆ ಬಸ್. ಅದು ಈ ರೀತಿ ಎಲ್ಲ ನಾನು ಫಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. 50 ಕಿಲೋಮೀಟ್ರ್ ಅಂದರೆ ಸುಮ್ಮನೆ ಅಲ್ಲ. ಅದು 11 ಗಂಟೆಗೆ ಬಂದಿದ್ದೀನಿ ನಾನು ಹೋಗೋಗಿ. ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ. ರೀಚ್ ಮಾಡ್ತೀನೋ ಏನೋ, ಟಾಸ್ಕ್ ಕಂಪ್ಲೀಟ್ ಮಾಡೋಣ ಅಂತಲೇ ಇದ್ದೀನಿ. ಮಳೆ ಬಂದರೆ ಕಷ್ಟ ಆಗುತ್ತೆ. ಸೊ ಕನ್ನಡದಲ್ಲಿ ಯಾರು ಮಾಡಿಲ್ಲ ಅಂತಂತೀನಿ ಈ ರೀತಿ ವೀಡಿಯೋಸ್ನ, ಅಂದರೆ ಈ ಟಾಪಿಕ್ ಮೇಲೆ 50 ಕಿಲೋಮೀಟರ್ಸ್ ಬೈ ವಾಕ್ ಮಾಡೋದನ್ನ. ಸೊ ಯಾರನ್ನ ಮಾಡಿದರೆ ಕ್ಷಮಿಸಿ, ನನಗೆ ಗೊತ್ತಿಲ್ಲ, ನೋಡಿಲ್ಲ ವೀಡಿಯೋನ. ಎಲ್ಲ ಕನ್ನಡ ಯೂಟ್ಯೂಬರ್ಸ್ಗೂ ನೀವು ಸಪೋರ್ಟ್ ಮಾಡಬೇಕು ಜನಗಳು. ಯಾಕಂದರೆ ನಮ್ಮದು ಕರ್ನಾಟಕದಲ್ಲಿ ಅಷ್ಟೇ ಕನ್ನಡ ಮಾತಾಡೋದು, ಇಲ್ಲಿನೂ ಕಮ್ಮಿ ಮಾತಾಡ್ತಾರೆ. ನೀವೇ ಸಪೋರ್ಟ್ ಮಾಡಿದರೆ ಬೇರೆಯವ್ರು ಮಾಡೋದು ಕಷ್ಟ. ಶೂಸ್ ಹಾಕೊಂಬರ್ಬೇಕಿತ್ತು, ನಾನು ಸ್ಲಿಪ್ಪರ್ ಹಾಕೊಂಬಂದುಬಿಟ್ಟಿದ್ದೀನಿ. ಓಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಸ್ಪೀಡಾಗಿ ವಾಕಾದರೂ ಮಾಡ್ತೀನಿ. ಇದು ಯಾವುದೋ ಊರಿದೆ, ಊರ ಹತ್ರ ಬಂದಿದ್ದೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಂತ ಇನ್ನು ಹೊಸಪೇಟೆ. ಗೈಸ್, ಇಲ್ಲಿಂದ ಎಷ್ಟು ದೂರ ಇದೆ ಅಂತ ನೋಡೋಣ ಹೊಸಪೇಟೆನ. 47 ಕಿಲೋಮೀಟರ್ಸ್ ಇದೆ, ಅಂದರೆ 4 ಕಿಲೋಮೀಟರ್ಸ್ ನಡೆದಿದ್ದೀನಿ ನಾನು. ಈಗ ಟೈಮ್ ಬಂದುಬಿಟ್ಟು 12:02 ಆಗಿದೆ. ಇಲ್ಲೇ ಕಾಣಿಸುತ್ತೆ ಅನ್ಸುತ್ತೆ ನಿಮ್ಮ ಕಾರ್ನರಲ್ಲಿ. ಗೈಸ್, ಈ ಊರ ಹೆಸರು ಕೈವಲ್ಯಾಪುರ ಅಂತ. ಇಲ್ಲಿಂದ ಇನ್ನೂ 46 ಕಿಲೋಮೀಟರ್ಸ್ ಇದೆ ಹೊಸಪೇಟೆ. ಆದಷ್ಟು ಜಲ್ದಿನೇ ಹೋಗೋಣ. 11 ಅವರ್ಸ್ ಆದರೆ ನೈಟು ಭಾಳ ಲೇಟ್ ಆಗುತ್ತೆ. ಸ್ವಲ್ಪ ವೀಡಿಯೋ ಲೆಂತಿ ಆಗ್ಬೋದು, ಮೋಸ್ಟ್ಲಿ 50 ಕಿಲೋಮೀಟರ್ಸ್ ಅಲ್ವಾ. ಎಲ್ಲ ಕಡೆ ವೀಡಿಯೋ ಮಾಡ್ಕೊಂಡು ಹೋಗ್ತೀನ, ಎಲ್ಲ ಮರ್ಜ್ ಮಾಡಿದರೆ ಸ್ವಲ್ಪ ಲೆಂತಿ ಆಗ್ಬೋದು. ಪೇಷನ್ಸ್ ಇಟ್ಕೊಂಡು ನೋಡಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ನ. ನಂದು 16 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ. ಅದರಲ್ಲಿ 10 ಬಂದ್ಬಿಟ್ಟು ನನ್ನವೇ ಫೇಕ್ ಇಮೇಲ್ಗಳು ಇಟ್ಕೊಂಡಿದ್ದೀನಿ. ಸೊ ಇನ್ನೊಂದು 5-6 ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಯಾರೂ ಹೊಸಬ್ರಿಲ್ಲ. ನೋಡಿ ವ್ಯೂ ಸಖತ್ತಾಗಿದೆ. ಇದೆಲ್ಲ ಹೊಲಗಳು, ಮೆಕ್ಕೆಜೋಳ ಹಾಕಿದ್ದಾರೆ. ಗೈಸ್, ಒಂದು ಸ್ವಲ್ಪ ದೂರ ಜಾಗಿಂಗ್ ಮಾಡ್ತೀನಿ. ಜಾಗಿಂಗ್ ಮಾಡಿದ್ಮೇಲೆ ನಿಮಗೆ ನೆಕ್ಸ್ಟ್ ಅಲ್ಲಿ ನಿಲ್ತೀನಲ್ಲ, ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಯಾಕಂದರೆ ಲೇಟ್ ಆಗುತ್ತೆ, ರೀಚ್ ಆಗುತ್ತೆ ಇಲ್ಲಂದ್ರೆ. ಸೊ ಜಾಗಿಂಗ್ ಸ್ಟಾರ್ಟ್. ಇಲ್ಲಿ ನೋಡಿ ಕುರಿ ಕಾಯ್ತಿದ್ದಾರೆ, ಕುರಿಗಳು. ಯೋಯ್, ಇಲ್ಲಿಂದ ಅರೌಂಡ್ 45 ಕಿಲೋಮೀಟರ್ಸ್ ಇದೆ. ಮತ್ತೆ
ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿರೋದನ್ನೆಲ್ಲ ಇಲ್ಲಿ ಹಾಕ್ತಿದ್ದೀನಿ ನೋಡಿ. ಬೈ ವಾಕ್ 45 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೊ ಸ್ವಲ್ಪ ಜಾಗಿಂಗ್ ಮಾಡ್ತೀನಿ ಇಲ್ಲಿಂದ. ಶೇಕ್ ಆಗುತ್ತೆ ಕ್ಯಾಮ್ರಾ, ಅದಕ್ಕೆ ನಾನು ನಿಮಗೆ ವೀಡಿಯೋ ಮಾಡಿ ತೋರಿಸಲ್ಲ ನೋಡಿ. ಈ ರೀತಿ ಶೇಕ್ ಆಗುತ್ತೆ, ನಿಮ್ಗೆ ನೋಡೋಕ್ಕಾಗೋದಿಲ್ಲ. ಸೊ ವೀಡಿಯೋ ಆಫ್ ಮಾಡಿ ನಾನು ಅಲ್ಲಿದೆ ಅಲ್ವಾ ಅದು ಆಟೋ ಹೋಗ್ತಿದ್ದಲ್ಲ, ಆ ಸೈಡ್ ಹೋಗಿ ವೀಡಿಯೋ ಮಾಡ್ತೀನಿ. ಮತ್ತು ಈ ಸ್ಲಿಪ್ಪರ್ ಭಾಳ ಅನ್ಕಂಫರ್ಟೇಬಲ್ ಆಗ್ತಿದೆ. ಶೂಸ್ ಹಾಕ್ಕೊಂಬರ್ಬೇಕಿತ್ತು ನಾನು, ಈ ಸ್ಲಿಪ್ಪರ್ ಅನ್ಕಂಫರ್ಟೇಬಲ್ ಆಗ್ತಿದೆ. ಗೈಸ್ ಓಡಿದರೆ ಫುಲ್ ಆಯಾಸ ಆಗುತ್ತೆ. ಸೊ ಸ್ಪೀಡಾಗಿ ನಡ್ಕೊಂಡು ಹೋಗೋಣ, ಇದೇ ಬೆಟರ್ ಅನಿಸುತ್ತೆ. ಒಂದು 5 ಮಿನಿಟ್ಸ್ ಲೇಟ್ ಆದರೂ ಚಿಂತಿಲ್ಲ. ಸುಮ್ಮನೆ ಓಡಿದರೆ ಹಾರ್ಟ್ ಬೀಟ್ ಹೆಚ್ಚಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಭಾಳ ದಿನ ಆಯ್ತು ನಾನು ಜಾಗಿಂಗ್ ಮಾಡಿ, ಹಂಗಾಗಿ ಸೊ ಸ್ಪೀಡಾಗಿ ವಾಕ್ ಮಾಡೋಣ ಅಷ್ಟೇ. ಗೈಸ್ ಆಗಲೇ ಟೈಮು 12 ಗಂಟೆ 39 ನಿಮಿಷ ಆಯಿತು. ನಾನು ಮನೆ ಬಿಟ್ಟಿದ್ದು 11:10 ಹಂಗೆ. ಸೊ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಹೇಳಿದ್ದೀನಿ ಎಷ್ಟು ಗಂಟೆ ಬಿಟ್ಟಿದ್ದೀನಿ ನಾನು. ಹೊಸಪೇಟೆ ಅಂತ ಬೋರ್ಡ್ ಇದೆ ಇಲ್ಲಿಂದ ನೋಡಿ. ಹೊಸಪೇಟೆ ಇಲ್ಲಿಂದ ಅರೌಂಡ್ 44 ಕಿಲೋಮೀಟರ್ಸ್ ಇದೆ. ಆಲ್ರೆಡಿ ಟೈಮು 12:39 ಆಗಿದೆ. ಗೈಸ್ ಇಲ್ಲಿ ನೋಡಿ 9,995 ಫುಟ್ ಸ್ಟೆಪ್ಸ್ ನಾನು ಕವರ್ ಮಾಡಿದ್ದೀನಿ. ಓಹ್ 10,000 ಆಯಿತು. ಓಹೂ ಸೂಪರ್. ದಾಟಿದೆ 12:42 ಆಗಿದೆ ಟೈಮು. ಸೊ ಶಿವಪುರ ಹತ್ರ ಬಂದೆ. ಇಲ್ಲಿ ಬೋರ್ಡ್ ಇದೆ, ಹತ್ರಕ್ಕೆ ಹೋಗಿ ತೋರಿಸ್ತೀನಿ ಹೇಳಿ ನೋಡಿ. ಶಿವಪುರ ಅಂದರೆ ನಾನು ಅರೌಂಡ್ 10 ಕಿಲೋಮೀಟರ್ಸ್ ಹತ್ತತ್ರ ನಡೆದಿದ್ದೀನಿ. ಇಲ್ಲಿ 10 ಕಿಲೋಮೀಟರ್ಸ್ ಅಲ್ಲ, ಒಂದು 7-8 ಕಿಲೋಮೀಟರ್ಸ್ ಆದರೂ ನಡೆದಿದ್ದೀನಿ. ಯಾಕಂದರೆ 44 ಕಿಲೋಮೀಟರ್ಸ್ ಇನ್ನು ಇಲ್ಲಿಂದ ಹೊಸಪೇಟೆ ಇದೆ. ಸೊ ಒಂದು 6-7 ಕಿಲೋಮೀಟರ್ಸ್ ನಡೆದೀನಿ ಅನಿಸುತ್ತೆ. ಹೋಗೋಣ ಬನ್ನಿ ಮುಂದೆ. ಈಗ ಒಣ್ಣವ್ರು ಪಾಪ ಲಿಫ್ಟ್ ಕೊಡ್ತೀನಿ ಅಂತ ಬಂದರು. ಗೈಸ್ ಬಣ್ಣ ಬಂದು ನನಗೆ ಲಿಫ್ಟ್ ಕೊಡ್ತೀನಿ ಅಂತ ಕೇಳಿದ್ರು ಪಾಪ. ನೋಡಿ ಎಲ್ಲ ಕಡೆಯೂ ಕೆಟ್ಟ ಜನಗಳು ಇರೋದಿಲ್ಲ, ಹೆಲ್ಪ್ ಮಾಡ್ತಾರೆ. ನಾನೇನು ಅವ್ರು ಕೇಳಿಲ್ಲ ಪಾಪ. ನಾನು ನಡ್ಕೊಂಡು ಹೋಗೋದು ಬಂದು ನೋಡಿ ಅವರೇ ಬಂದರು ನಾನು ಕೇಳೋದಕ್ಕೆ. ಸೊ ನಾನು ನಮ್ಮ ಫ್ರೆಂಡ್ಸ್ ಬರ್ತಾರಂತ ಸುಮ್ಮನೆ ಹೇಳಿ ಕಳಿಸಿದವ್ರಿಗೆ ಪಾಪ. ಖುಷಿ ಆಗುತ್ತೆ ಹಿಂಗೆ ಜನಗಳು ಹೆಲ್ಪ್ ಮಾಡೋರಿದ್ರು ನೋಡಿ. ಸೊ ಇನ್ನು ಇಲ್ಲಿಂದ ಮುಂದೆ ಹೋಗೋಣ ನಾವು, ಬನ್ನಿ. ಇಲ್ಲಿ ನೋಡಿ ಕೆಳಗಡೆ ಶಿವಪುರ ಹೋಗುತ್ತೆ, ಸರ್ವಿಸ್ ರೋಡ್ ಅದು. ನಾನು ಮೇಲೆ ಫ್ಲೈಓವರ್ ಮೇಲೆ ನಡೀತಿದ್ದೀನಿ. ಫ್ಲೈಓವರ್ ಮೇಲೆ ಹೋದರೆ ಊರು ದಾಟಿ ಹೋಗ್ಬಿಡ್ಬೋದು ಅಂತ ಅಷ್ಟೇ, ಇಲ್ಲಿದ್ರೆ ಊರೊಳಗಿಂದ ಹೋಗ್ಬೇಕಾಗತ್ತೆ. ಯಾಕೋ ಮತ್ತೆ ನಿಧಾನಕ್ಕೆ ಮಳೆ ಬರುತ್ತೆ ಅನಿಸುತ್ತೆ. ಜಿನಿ ಅಂತ ನೀರಲ್ಲಿ ಬೀಳ್ತಿದ್ದಾವೆ ಮೈ ಮೇಲೆ. ಅಂದರೆ ಅಷ್ಟೊಂದಿಲ್ಲ, ಓಡೇನು ಆಗಿಲ್ಲ ನೋಡೋಕ್ಕೆ. ಬರೋದ ಅನ್ಕೊಂತೀನಿ, ಬರೋದ್ರೆ ಚೆನ್ನಾಗಿ. ಈಗ ಸದ್ಯಕ್ಕೆ ನಾನು ಹೋಗೋ ತನಕ ನಾನು ಹೋದ್ಮೇಲೆ ಎಷ್ಟನ್ನ ಬರಲಿ, ಬಸ್ ಹತ್ಕೊಂಬಂದ್ಬಿಡ್ತೀನಿ ವಾಪಸ್. ಮನೆಗಳು ನೋಡಿ ಹೇಗಿದ್ದಾವೆ ಇಲ್ಲೆಲ್ಲ. ಇದೊಂದು ರೀತಿ ಫಿಟ್ನೆಸ್ ಚಾಲೆಂಜ್ ಅಂತ ಅನ್ಕೊತೀನಿ ನಾನು. ಹೆಲ್ತಿ ಆಗಿರ್ಬೇಕು ಜೀವನದಾಗ ಯಾವಾಗಲೂ. ಸಿಗರೇಟು ಆಮೇಲೆ ಡ್ರಿಂಕ್ಸ್ ಮಾಡೋದೆಲ್ಲ ಬಿಡಬೇಕು. ನಮ್ಮನ್ನು ನಂಬ್ಕೊಂಡು ಬೇರೆ ಇರ್ತಾರೆ ಜನಗಳು. ಸೊ ಹಾಗಾಗಿ ಇದು ಫಿಟ್ನೆಸ್ ಆಗಿ ನಾನು ಟಾಸ್ಕ್ ಆಗ್ತಾ ಅಂತಿದ್ದೀನಿ. 50 ಕಿಲೋಮೀಟರ್ಸ್ ನಡೆಯೋದು. ಭಾಳ ಜನ ನಡೆದಿರ್ಬೋದು, ಇದೇನು ದೊಡ್ಡದಲ್ಲ ನೋಡಿ. ಅದೆಲ್ಲ ಊರು, ಕಂಪ್ಲೀಟ್ ಊರಿದೆ. ಸ್ವಲ್ಪ ದೂರ ಹೋಗ್ತೀನಿ, ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ವೀಡಿಯೋ ಲೆಂತ್ ಹೆಚ್ಚಿಗಾಗುತ್ತೆ, ಮೊಬೈಲ್ ಚಾರ್ಜು ಖಾಲಿ ಆಗ್ತಿದೆ. ಈಗ ಫ್ಲೈಓವರ್ ಇಳಿದಿದ್ದೀನಿ, ಇನ್ನೂ ಹೋಗ್ಬೇಕು ಮುಂದಕ್ಕೆ. ಈಗ ನಡೆದಿರೋದಕ್ಕಿಂತ 4 ಪಟ್ಟಿನೂ ಜಾಸ್ತಿ ನಡಿಬೇಕು. ಇನ್ನೂ ಅರೌಂಡ್ 40 ಕಿಲೋಮೀಟರ್ಸ್ ಇದೆ. ಒಂದು 10 ಕಿಲೋಮೀಟರ್ಸ್ ಬಂದಿರ್ಬೋದು ನಾನು. ಆಗಲೇ ಕಾಲು ಹಿಡಿತಿದ್ದಾವೆ. ಇನ್ನೂ 40 ಕಿಲೋಮೀಟ್ರ್ ಹೇಗೆ ನಡೀತಾನೋ ಗೊತ್ತಿಲ್ಲ. ಆದರೂ ಅಂದ್ಕೊಂಡಿದ್ದೀನಿ ಹೋಗೋಣ. ಅಲ್ಲೊಂದು ಸ್ಕೂಲ್ ಇದೆ ನೋಡಿ, ಯಾವುದಿದು, ಅಲ್ಲೇ ಹೋಗಿ ತೋರಿಸ್ತೀನಿ ಬನ್ನಿ. ಅದು ಸ್ಕೂಲ್ ಹೆಸರು ಮರ್ತಿದ್ದೀನಿ, ತೋರಿಸ್ತೀನಿ ಬನ್ನಿ. ಫೇಮಸ್ ಸ್ಕೂಲ್ ಅದು. ಗೈಸ್ ಇನ್ನೊಂದು ಸರಿ ಮೈಕ್ ಹಾಕೊಂಡಿದ್ದೀನಿ, ವಾಯ್ಸ್ ಕೇಳುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಚಾರ್ಜ್ ಇಟ್ಟಿದೆ, ಪವರ್ ಬ್ಯಾಂಕ್ ತಗೊಂಬಂದಿದ್ದೀನಿ, ಬ್ಯಾಗಲ್ಲಿದೆ. ಕೇಳಿಸುತ್ತೆ ಅಂದ್ಕೊಳ್ತೀನಿ. ಎಷ್ಟೊತ್ತು ಬರುತ್ತೋ ಅಷ್ಟೊತ್ತು ಮಾಡ್ತೀನಿ. ಮತ್ತೆ ವಾಯ್ಸ್ ಹೋಗ್ಬೋದು, ಚಾರ್ಜ್ ಖಾಲಿ ಆಗ್ಬೋದು. ಮತ್ತೆ ಅಲ್ಲಿಂದ ಹಾಗೆ ವಿದೌಟ್ ಮೈಕೆ ಮಾತಾಡ್ತೀನಿ ನಾನು. ಮಳೆ ಬರ್ತಿದೆ ಆಗಲೇ. ಮತ್ತೆ ನೋಡಿ ನಿಮ್ಗೇನು ಕಾಣಿಸುತ್ತೆ ಏನು ಗೊತ್ತಿಲ್ಲ. ನೋಡಿ ನಾನು ವಾಚ್ ನೋಡಿ, ಮೋಸ್ಟ್ಲಿ ಕಾಣಿಸ್ಬೋದು ನಾನು. ಅಂದರೆ ಜೋರಿಲ್ಲ, ನಿಧಾನಕ್ಕೆ ಬರ್ತಿದೆ. ಜೋರು ಬಂತಂದರೆ ಎಲ್ಲಾದರೂ ನಿಂತ್ಕೊಂತೀನಿ ನಾವು ಸ್ವಲ್ಪ ಹೊತ್ತು. ಗೊಲ್ಲರ ಹಟ್ಟಿ ನೋಡಿ, ಆ ಸ್ಕೂಲ್ ಇದೆ. ಅದು ಮೋಸ್ಟ್ಲಿ ತರಳಬಾಳ ಯಾವುದೋ ಇರಬೇಕು, ಅಲ್ಲಿ ಹೋಗಿ ತೋರಿಸ್ತಿದ್ದೆ. ಗೈಸ್ ಆ ಸ್ಕೂಲ್ ಹತ್ರ ಬಂದಿದ್ದೀನಿ ಈಗ. ಆ ಸ್ಕೂಲ್ ನೇಮು ಅಲ್ಲಿ ಬರ್ದಿದ್ದಾರೆ ನೋಡಿ, ಹೇಳ್ತೀನಿ.
ಇಲ್ಲಿ ನೋಡಿ ಹೊಸಪೇಟೆ ಇಲ್ಲಿಂದ 39 ಕಿಲೋಮೀಟ್ರ್ ಇದೆ ಅಷ್ಟೇ. ಅಷ್ಟೇ ಅಲ್ಲ, 39 ಕಿಲೋಮೀಟ್ರ್ ಇರೋದು. ಸೊ ಇನ್ನೂ 39 ಕಿಲೋಮೀಟ್ರ್ ನಡಿಬೇಕು. ಆಗಲೇ ಟೈಮು 1 ಸೆಕೆಂಡು 1 ಗಂಟೆ 3 ನಿಮಿಷ ಆಗಿದೆ. ಇನ್ನೂ 39 ಕಿಲೋಮೀಟ್ರ್ ಎಷ್ಟೊತ್ತಿಗೆ ನಡೀತೀನೋ ಗೊತ್ತಿಲ್ಲ. ಟ್ರೈ ಮಾಡೋಣ, ಎಷ್ಟಾಗುತ್ತೆ ಅಷ್ಟು ಸ್ಪೀಡಾಗಿ ಹೋಗೋಣ. ಗೈಸ್, ಈ ಸ್ಕೂಲ್ ನೇಮ್ ಗೊತ್ತಾಗ್ತಿಲ್ಲ. ನಾನು ಗೂಗಲಲ್ಲೂ ಸರ್ಚ್ ಮಾಡಿದೆ, ಇಲ್ಲಿ ಬೋರ್ಡ್ ಹಾಕಿಲ್ಲ, ಬಟ್ ಹೆಸರಿರೋ ಸ್ಕೂಲ್ ಇದು. ತರಳಬಾಳು ಅನ್ಕೊಂತೀನಿ. ಆ ಸ್ಕೂಲ್ ನೇಮು ತರಳಬಾಳು ಅನ್ಕೊಂತೀನಿ, ಅಷ್ಟು ಕನ್ಫರ್ಮ್ ಇಲ್ಲ. ಅಲ್ಲಿ ಬೋರ್ಡ್ ಇದ್ದಿದ್ದು ನೋಡಿದೆ, ಅಲ್ಲಿಗೆ ಹೋಗಿ ನೋಡ್ಕೊಂಬರಕ್ಕೆ ಮತ್ತೆ ಕಾಲು ನೋಯ್ತಾವೆ. ಈಗಲೇ ಕಾಲು ನೋಯ್ತಿದೆ. 10 ಕಿಲೋಮೀಟರ್ಸ್ ನಡೆದು ಇನ್ನೂ 40 ಕಿಲೋಮೀಟರ್ಸ್ ನಡಿಬೇಕು. ಅಂದರೆ 39 ಕಿಲೋಮೀಟರ್ಸ್ ಇದೆ ಇನ್ನು ಇಲ್ಲಿಂದ. ಸೊ 39 ಕಿಲೋಮೀಟರ್ಸ್ ಇದೆ. ಮಳೆ ನಿಂದಿರ್ತು, ಮಳೆ ಏನು ಅಷ್ಟೊಂದು ಬರಲಿಲ್ಲ. ಬಲೆ ಇಲ್ಲಿ ನೋಡಿ, ಯಾವುದೋ ಲಾರಿ ನಿಲ್ಲಿಸಿದ್ದಾರೆ. ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಾನು ಹೇಳಿದ್ದು ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ಬಟ್ ಭಾಳ ಕಷ್ಟ ಲಾರಿದವರು ಡ್ರೈವರ್ದಾಗಲಿ ಅವ್ರದ್ದೆಲ್ಲ. ಲಾರಿಗೆ ಉಳ್ಕೊಂಡು ಹೋಗ್ಬೇಕು, ಊಟಕ್ಕೆ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡೋದು ಎಲ್ಲ ಕಷ್ಟ ಆಗುತ್ತೆ. ಅವ್ರದ್ದು ಲೈಫ್ ನೋಡಿದ್ರೆ ನೋಡಿ, ಎಷ್ಟು ಜನ ಡ್ರೈವರ್ಸ್ಗಳು ಇರ್ತಾರೆ ಪಾಪ. ಅವರಿದ್ರೇ ಇದೆಲ್ಲ ಪ್ರೊಡಕ್ಟ್ಸ್ಗಳು ಕರೆಕ್ಟಾಗಿ ರೀಚ್ ಆಗೋದೆಲ್ಲ. ಗೈಸ್, ಮತ್ತೆ ಸ್ಪೀಕರ್ ಮೈಕಿನ ಚಾರ್ಜ್ ಖಾಲಾಯಿತು. ಸೊ ಚಾರ್ಜ್ಗೆ ಇಟ್ಟಿದ್ದೀನಿ. ಮತ್ತೆ ನಾನು ನಿನ್ನೆ ಊಟ ಮಾಡಿದ್ದು, ಇವತ್ತೇನು ಟಿಫನೇ ಮಾಡಿಲ್ಲ, ಏನೂ ಮಾಡಿಲ್ಲ, ಹಾಗೆ ಬಂದಿದ್ದೀನಿ. ಸೊ ನಾವು ಒಂದು ಬಾಳೆಹಣ್ಣು, 2 ಎಗ್ ಪಫ್ ತಗೊಂಡಿದ್ದೆ, ಹಾಗೆ ಒಂದು ಸ್ಟಿಂಗು, ಏನೋ ನೀರಡಿಕಾದ್ರೆ ಕುಡಿಯೋಕ್ಕಿರಲಿ ಅಂತಂದು ಅಲ್ಲಿ ಬರ್ತಾ ಬೇಕ್ರಿ ತಗೊಂಡಿದ್ನಲ್ಲ, ಅದೇ ಅದು. ಸೊ ನಾನು ಡೈಲಿ 2 ಟೈಮ್ಸ್ ಅಷ್ಟೇ ಊಟ ಮಾಡೋದು ನಾರ್ಮಲ್ ಆಗನು. ಈಗಲೂ ಹೊಟ್ಟೆ ಹಸಿತಿಲ್ಲ. ಎಲ್ಲಾದರೂ ಮುಂದ್ಗಡೆ ನನಗೆ ಹೊಟ್ಟೆ ಹಸಿತಂದರೆ ಇರಲಿ ಅಂತಂದು ಅಲ್ಲೇ ಬೇಕ್ರಿ ಇತ್ತಲ್ಲ, ಬೇಕ್ರಿದಲ್ಲೇ ನಾನು ಪರ್ಚೇಸ್ ಮಾಡಿದೆ. ನೋಡಿ ಪ್ಲೇಸ್ ಇದೆಲ್ಲ ಒಂದು ರೀತಿ ಸಣ್ಣ ಅಡವಿ ಇದ್ದಂಗೆ ಇದೆಲ್ಲ. ಇಲ್ಲೇನು ಅಷ್ಟು ಪ್ರಾಣಿಗಳಿರೋದಿಲ್ಲ, ಕುರಿಕಾಯರು ಅವ್ರು ಇರ್ತಾರೆ ಇದ್ರೆ ಅಷ್ಟೇ. ಏರ್ಪಾಡ್ಸ್ ತಂದಿದ್ದೀನಿ, ಸ್ವಲ್ಪ ಸಾಂಗ್ ಕೇಳ್ಕೊಂತ ಹೋಗ್ತೀನಿ ಇಲ್ಲಿಂದ. ಅಂದರೆ ಸ್ವಲ್ಪ ಸೌಂಡ್ ಕಮ್ಮಿ ಇಟ್ಕೊಂತೀನಿ, ಯಾಕಂದರೆ ವೆಹಿಕಲ್ಸ್ ಅಡ್ಡಾಡ್ತಿರ್ತವೆ, ಅವ್ರಿಗೂ ಡಿಸ್ಟರ್ಬ್ ಆಗಬಾರ್ದು ನಾನು. ಸೊ ಮೆಲ್ಲಕ್ಕೆ ಸಾಂಗ್ ಕೇಳ್ಕೊಂತ ಹೋಗ್ತೀನಿ ಇಲ್ಲಿಂದ. ಗೈಸ್, 1-2 ಸಾಂಗ್ ಕೇಳಿದೆ. ಸೊ ಈಗ ಟೈಮ್ ಎಷ್ಟಾಗಿದೆ, ಎಷ್ಟು ಡಿಸ್ಟೆನ್ಸ್ ಇದೆ ಇಲ್ಲಿಂದ ಅಂತ ತೋರಿಸ್ತೀನಿ ನೋಡಿ. 1:25 14,610 ಸ್ಟೆಪ್ಸ್ ನಡೆದಿದ್ದೀನಿ ನಾನು. ಸೊ ಇಲ್ಲಿಗ ನಾನು ನಿಮ್ಮ ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ ನೋಡಿ, ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂತ. ಹೊಸಪೇಟೆ ಬಸ್ ಸ್ಟ್ಯಾಂಡು ಈಗ 36 ಕಿಲೋಮೀಟರ್ಸು ವೆಹಿಕಲಲ್ಲಿ ಹೋದರೆ, 40 ಕಿಲೋಮೀಟರ್ಸು ಬೈ ವಾಕ್ ಹೋದರೆ. ಗೈಸ್, ಇದೆಲ್ಲ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಪೈಪ್ ಹಾಕಿದ್ದಾರೆ ನೋಡಿ ಕಂಟಿನ್ಯೂಸ್ ಆಗಿ. ನೋಡಿ ಇದು ಎಷ್ಟು ಕಷ್ಟಪಟ್ಕೊಂಡು ಅವರೆಲ್ಲ ಪೈಪ್ಗಳು ತಗೊಂಡು ಇದೇ ರೀತಿ ತಗೊಂಡು 106 ಕಿಲೋಮೀಟ್ರ್ ಗಟ್ಟಲೆ ಹಾಕ್ಕೊಂಡು ಹೋಗಿದ್ದಾರೆ. ಇದೇ ರೀತಿ ಈ ನೆಲ ಸಿಕ್ಕರೆ ನೆಲ ಇಲ್ಲಿದ್ರೆ ಬಂಡೆ ಗಿಂಡೆ ಕೊರೆದು ಒಳಗಡೆಯಿಂದನೂ ಹಾಕ್ಕೊಂಡು ಹೋಗಿದ್ದಾರೆ. ಎಷ್ಟು ಕಷ್ಟ ಅವ್ರದ್ದು ವರ್ಕು. ಗೈಸ್, ಗೂಗಲ್ ಮ್ಯಾಪ್ ಪ್ರಕಾರ ಇನ್ನು ಇಲ್ಲಿಂದ 9 ತಾಸು ಬೇಕು ನಡೆಯೋದಕ್ಕೆ. ಅಂದರೆ ಈಗ ಆಲ್ರೆಡಿ 1:30 ಆಗಿದೆ. ಅಂದರೆ 10:30 11 ಗಂಟೆ ರೀಚ್ ಆಗ್ತೀನಿ ಅಂತಂದು ಅದು ನನಗೆ ತೋರಿಸ್ತಿರೋದು. ಆದಷ್ಟು ಜಲ್ದಿ ರೀಚ್ ಆಗ್ತೀನಿ. ಒಂದು 6 or 7 ಅಷ್ಟೊತ್ತಿಗೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 37 to 40 ಕಿಲೋಮೀಟ್ರ್ ಇದೆ. ನೋಡೋಣ ಅದೇನಾಗುತ್ತೋ ಗೊತ್ತಿಲ್ಲ. ಒಂದು 7 ಅಷ್ಟೊತ್ತಿಗೆ ರೀಚ್ ಆಗ್ತೀನೇನೋ ಅಂತ ಅನಿಸ್ತಿದೆ. ಬಟ್ ಡೌಟ್ ಇದೆ ಫ್ರೆಂಡ್ಸ್. ನಾನು ಹೇಳೋದಕ್ಕೂ ಅಲ್ಲಿ ನಡ್ಕೊಂಡು ಹೋದರೆ ಆಗಲೇ ಲೆಗ್ ಪೇನ್ ಬರ್ತಿದೆ, ಕಷ್ಟ ಇದೆ. ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡಿ. ನೋಡಿ ಇಲ್ಲೆಲ್ಲ ಲಾರಿ ನಿಲ್ಲಿಸಿದ್ದಾರೆ. ಈ ರೀತಿ ಒಬ್ಬೊಬ್ಬರೇ ಬಂದು ಮಾಡ್ತಾಯಿದ್ದೀನಿ ವೀಡಿಯೋನ. ಸ್ವಲ್ಪ ಲೈಕ್ ಮಾಡಿ, ಇಷ್ಟ ಆದರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇದೇ ರೀತಿ ವೀಡಿಯೋಗಳು ನಾನು ಎಷ್ಟು ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಆದರೆ ನೋಡ್ತಾರನ್ನ ಮೋಟಿವೇಶನ್ ಆದರೂ ಇರುತ್ತೆ ವೀಡಿಯೋ ಮಾಡಿದರೆ. ನೋಡಿ ವ್ಯೂ ಚೆನ್ನಾಗಿದೆ. ಇನ್ನೂ ಅರೌಂಡ್ 35 ಕಿಲೋಮೀಟ್ರ್ ನಡಿಬೇಕು. ಆಗಲೇ ಟೈಮು 1:45, 1 ಗಂಟೆ 45 ನಿಮಿಷ. ನೋಡಿ ಇದೆಲ್ಲ ಅರಣ್ಯ, ಅಂದರೆ ನರಿ ತೋಳಗಳು ಇರ್ಬೋದು, ಕರಡಿಗಳು ಇಲ್ಲೆಲ್ಲ ಜಾಸ್ತಿ ಸಿಕ್ಕಿದಾವೆ. ನ್ಯೂಸಲ್ಲೂ ನೋಡಿದ್ದೀನಿ ನಾನು. ಬಟ್ ಯಾವಾಗಲೂ ಬರೋದಿಲ್ಲ, ಮಾರ್ನಿಂಗ್ ಟೈಮ್ ಏನು ಬರೋ ಡೌಟು. ಬಂದರೂ ನಡೆಯುತ್ತೆ, ಏನಾಗಲ್ಲ. ಸೊ ಇಲ್ಲಿಂದ 35 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ಇಲ್ಲಿಂದ ಹೋಗ್ತಾಯಿದ್ದೀನಿ, ಬನ್ನಿ ನೋಡಿ.
ಆಗಲೇ ಒಂದು 15 ಒಂದು 12-13 ಕಿಲೋಮೀಟ್ರ್ ಅಂತೂ ಬಂದಿದ್ದೀನಿ. 15 ಬಂದಿರ್ಬೋದು. ಇದು ನೋಡಿ, ಇದೆಲ್ಲ ಅರಣ್ಯ, ಇದು ಹೊಸಪೇಟೆಗೆ ಸಂಬಂಧಪಡುತ್ತೆ. ಇದೆಲ್ಲ ಚಿರತೆಗಳು ಇರ್ಬೋದು ಮೋಸ್ಟ್ಲಿ, ಕರಡಿ. ಏನು ಇಷ್ಟೊತ್ತಿನಲ್ಲಿ ಏನು ಬರೋದಲ್ಲ ಮೋಸ್ಟ್ಲಿ, ಹೇಳೋಕ್ಕಾಗಲ್ಲ. ಬನ್ನಿ ಹೋಗೋಣ ನಮ್ಮ ಪಡೆ. ನಾವು ಟೈಮು ಕಮ್ಮಿ ಇದೆ, ಸ್ವಲ್ಪ ಸ್ಪೀಡಾಗಿ ನಡಿಬೇಕು. ಕಾಲು ನೈತಿದ್ದಾವಾಗಲೇ ನೋಡಿ. ಇಲ್ಲೊಬ್ಬ ಕುರಿ ಕಾಯರಿದ್ರು ಅಲ್ಲಿ ಹಿಂದ್ಗಡೆ ಕಾಣಿಸ್ತಾರೆ ಅನ್ಸುತ್ತೆ. ಊಟ ಮಾಡೋಕೆ ಕರೀತಿದ್ದಾರೆ ಪಾಪ. ಎಲ್ಲಿಗೆ ಹೋಗ್ತೀನಿ ಏನಂತ ಕೇಳಿದ್ರು. ನೋಡಿ, ಬಡವ್ರ ಹತ್ರ ಇರೋಷ್ಟು ಸೌಜನ್ಯ, ಪ್ರೀತಿ ಬಿಚ್ಚಿರೋ ಪೀಪಲ್ ಅಂತ ಇರೋದಲ್ಲ ಅಲ್ವಾ. ಪಾಪ ಅವ್ನು ಊಟ ಮಾಡ್ತಿದ್ದಾನೆ, ನನ್ನ ಕರಿತಿದ್ದಾನೆ. ನಾನು ವೀಡಿಯೋ ಮಾಡಲಿಲ್ಲ ಅವ್ರ ಮುಂದೆ. ನನಗೂ ಸ್ವಲ್ಪ ಶೈನೆಸ್ ಜಾಸ್ತಿ, ಆಗ ಅವ್ರನ್ನೂ ಸ್ವಲ್ಪ ನಾಚ್ಕೊತಾರೆ ವೀಡಿಯೋಗೆಲ್ಲ. ಹಾಗಾಗಿ ಪಾಪ ಊಟಕ್ಕೆ ಕರೆದ ನನಗೆ, ಊಟ ಮಾಡಿ ಬರೀ ಅಂತ. ಓಕೆ, ನಾನು ಮುಂದೆ ಹೋಗ್ತಿದ್ದೀನಿ, ಲೇಟ್ ಆಗುತ್ತೆ ಅಂತ ಮುಂದೆ ಹೋಗ್ತಿದ್ದೀನಿ. ಇನ್ನು ಇಲ್ಲಿಂದ 35 ಇದೆ, ಇನ್ನು ಹೋಗ್ಬೇಕು. ಮತ್ತೆ ಮಳೆ ಬರ್ತಿದೆ ಜಿನಿ ಅಂತ. ಅಷ್ಟಕ್ಕೊಂದೇನು ಬರೋದಿಲ್ಲ ಅನಿಸುತ್ತೆ. ಮೋಡನೂ ಕಮ್ಮಿ ಇದೆ ಇರೋದೇನು. ಹೋಗ್ತೀನಿ ಹಂಗೆ, ಏನಾಗಲ್ಲ. ಮಳೆ ಜೋರಾಗ್ತಿದೆ, ನಿಮ್ಗೆ ಕಾಣಿಸ್ತಿದ್ದೀನೋ ಇಲ್ಲ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ನಮ್ಮ ಸ್ಕಿನ್ ಇಲ್ಲಿ ನೋಡಿದರೆ ಗೊತ್ತಾಗ್ಬೋದೇನು. ಬರ್ತಿದೆ ಒಟ್ಟಿನಲ್ಲಿ ನೋಡಿ, ಮಳೆ ಬರ್ತಿದೆ. ಕಾಣಿಸ್ತಿದ್ದೇನೋ ಇಲ್ಲೋ ಕ್ಯಾಮ್ರಾದಲ್ಲಿ. ಹೊಸಪೇಟೆ ಬಸ್ಸು ಅಥವಾ ಬೇಡ, ನಡ್ಕೊಂಡು ಹೋಗ್ತೀನಿ. ಎಷ್ಟಾಗುತ್ತೆ ಅಷ್ಟು ನಡ್ಕೊಂಡು ಹೋಗ್ತೀನಿ. ಮ್ಯಾಕ್ಸಿಮಮ್ ಈ ಟಾಸ್ಕನ್ನ ನಾನು ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ 15-20 ಕಿಲೋಮೀಟ್ರ್ ನಡೆದಿದ್ದೀನಿ ಈಗ. ಮತ್ತೆ ಎಷ್ಟೊಂದು ನಡೀತೀನಿ ಇಲ್ಲ ಹೇಳೋಕ್ಕಾಗೋದಲ್ಲ. ಹಂಗಾಗಿ ಇಲ್ಲಿ ನೋಡಿ ಹಾಕಿದ್ದಾರೆ ಬೋರ್ಡು. ಇಲ್ಲಿ ಕರಡಿ ಮತ್ತು ಚಿರತೆಗಳೆಲ್ಲ ಇದಾವೆ. ಇದು ನಿಧಾನವಾಗಿ ಚೇಳಿಸಿ ಅಂತ ಹಾಕಿದ್ದಾರೆ ಬೋರ್ಡು. ನೋಡಿ, ಮಳೆ ಬರ್ತಿದೆ, ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಭಾಳ ದೂರ ಇದೆ. ಇದೇ ರೀತಿ ಮಳೆ ಬಂದರೆ ಕಷ್ಟ ಆಗುತ್ತೆ. ಅಂದರೆ ಫುಲ್ ಜೋರಿಲ್ಲ, ನಡಿಬೋದು. ನೋಡೋಣ ಏನಾಗುತ್ತಂತ. ಬನ್ನಿ ಜೊತೆಗೆ. ನೋಡಿ, ಇದೆಲ್ಲ ಅರಣ್ಯ, ಇದೆಲ್ಲ ಕಂಪ್ಲೀಟ್ ಆಗಿದೆ. ಬರ್ಬೇಕಾದ್ರೆ ಏನಾದರೂ ಒಂದು ವೆಪನ್ ಇಟ್ಕೊಂಬರ್ಬೇಕಿತ್ತು ನಾನು. ಏನಾದರೂ ಬಂದರೆ ನನಗೆ ಸೇಫ್ ಗಾರ್ಡ್ ಮಾಡ್ಕೊಳೋದಕ್ಕೆ ಬೇಕಲ್ವಾ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳೋದಕ್ಕೆ. ಈ ಕೈ ಇದೆ ಸಾಕು ಅನ್ಕೊಂತೀನಿ. ನೋಡಿ ಹೇಗಿದೆ ರೋಡ್ ಸೈಡೆಲ್ಲ. ಇದು ರೋಡು, ಹೈವೇ. ಇದು ಹೊಸಪೇಟೆ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಇದು ಈ ಹೈವೇ NH ಅಷ್ಟೇ ಇದೆ. ಅಲ್ಲಿ ನೋಡಿ ಹೇಳ್ತೀನಿ, ಎಲ್ಲಾದರೂ ಬೋರ್ಡ್ ಇದ್ರೆ ನೋಡಿ. ಇದು ಕಂಪ್ಲೀಟು ಕಾಡು, ಯಾರೂ ಇಲ್ಲ. ನಾನು ಒಬ್ಬನೇ ನಡ್ಕೊಂಡು ಬರ್ತಿದ್ದೀನಿ ಕಂಪ್ಲೀಟಾಗಿ. ಈ ಲೈನ್ ಯಾಕೆ ಚೂಸ್ ಮಾಡಿದೆ ಅಂದರೆ, ನಾನು ಇಲ್ಲೆಲ್ಲ ವೆಹಿಕಲ್ಸ್ಗಳು ಅಡ್ಡಾಡ್ತಿರ್ತವೆ ಕಂಟಿನ್ಯೂಸ್ ಆಗಿ. ಏನಾದರೂ ಬೇಕು, ರಿಸ್ಕ್ ಆಯ್ತು ಅಂದರೆ ಇದೇ ಇರ್ತಾರೆ ಇಲ್ಲಿ, ವೆಹಿಕಲ್ ಹತ್ಕೊಂಡು ಹೋಗ್ಬೋದು. ಹಾಗಾಗಿ ನನ್ನ ಸೇಫ್ ನೋಡ್ಕೊಳ್ಳೋದಕ್ಕೆ ರೋಡ್ ರೆಕಾರ್ಡ್ ಮಾಡಿ. ನೋಡಿ, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರ್ತಾವೆ ವೆಹಿಕಲ್ಗಳು. ಯಾರಾದರೂ ಅಂದರೆ ಕೈ ಅಂದರೆ ನಿಲ್ಲಿಸ್ತಾರೆ. ನೋಡಿ ಅರಣ್ಯ ಹೇಗಿದೆ ಅಂತ. ಏನು ದೊಡ್ಡದಲ್ಲ, ಬಟ್ ಆದ್ರೂ ರಿಸ್ಕ್ ಒಂದೊಂದು ಸರಿ. ಯಾಕಂದರೆ ಇಲ್ಲೆಲ್ಲ ಕರಡಿಗಳು, ಚಿರತೆಗಳು ಎಲ್ಲ ಕ್ಯಾಪ್ಚರ್ ಆಗಿದ್ದಾವೆ ವಿಡಿಯೋದಲ್ಲಿ. ಅದಕ್ಕೆ ರೋಡ್ ಉದ್ದಕ್ಕೂ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಫ್ಲವರ್ದು ಸಖತ್ತಾಗಿದ್ದಾವೆ. ಈಗ ಎಷ್ಟು ಕಿಲೋಮೀಟ್ರ್ ಬಂದಿನ ಅಂತ ಗೊತ್ತಿಲ್ಲ, ನೋಡ್ತೀನಿ ಒಂದ್ಸರಿ. ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ ನೀವು ಗೈಸ್. ಇಲ್ಲಿಂದ ಹೊಸಪೇಟೆ ಮತ್ತೆ ನೋಡ್ತೀನಿ. 31 ಕಿಲೋಮೀಟರ್ಸ್ ಅಂತ ತೋರಿಸ್ತಿದೆ ಗೈಸ್. ಇಲ್ಲೊಂದು ಪಾಂಡ್ ಇದೆ, ಪಾಂಡು ತೋರಿಸ್ತೀನಿ ತಡೀರಿ ವಿಡಿಯೋದಲ್ಲಿ. ಪಾಂಡ್ ಇರೋ ಹತ್ರ ಅನಿಮಲ್ಸ್ಗಳು ಜಾಸ್ತಿ ಇರ್ತಾವಂತಾರೆ. ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ನಾನು. ಇಲ್ಲಿ ಕಾಣಿಸುತ್ತೆ ಅನಿಸುತ್ತೆ, ಏನಾದರೂ ಪ್ರಾಣಿ ಇದನ್ನ ನೋಡೋಣ ಒಂದ್ಸರಿ. ಯಾವ ಇಲ್ಲ ಇಷ್ಟೊತ್ತಿನಾಗ, ಯಾವ ಇರೋದ್ರಲ್ಲಿ ನೈಟ್ ಟೈಮ್ ಬರ್ತಾವೆ ಮೋಸ್ಟ್ಲಿ. ಬಂದರೆ ನೀರು ನಿಂತಿದೆ ಇಲ್ಲಿ, ಮಳೆ ಬಂದು. ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿದೆ ಲೈನಿಗೆ.
ಮತ್ತೆ ಇಲ್ಲಿ ಪೈಪ್ ಲೈನ್ ಹಾಕಿದ್ದಾರೆ ನೋಡಿ, ಅಲ್ಲಿ ತೋರಿಸಿ ನಾವು ಸ್ಟಾರ್ಟಿಂಗು. ಗೈಸ್ ನೋಡಿ 2:30 ಆಗಿದೆ. ಹಂಗೆ 21,000 ಸ್ಟೆಪ್ಸ್ ನಡೆದಿದ್ದೀನಿ ನಾನು. ನಾನು ಮಾರ್ನಿಂಗ್ 5 ಗಂಟೆ 6 ಗಂಟೆ ಹಂಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. 11 ಗಂಟೆ ಬಿಟ್ಟಿದ್ದೀನ, ಈಗಾಗಲೇ ಆಲ್ರೆಡಿ 2:27 ಆಗಿದೆ ಟೈಮು. ಸೊ ಬೆಳಗ್ಗೆ ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಅರ್ಧ ದಾರಿ ದಾಟಿ ಇನ್ನೇನು ರೀಚ್ ಆಗ್ತಿದ್ದೆ ನಾನು ಮೋಸ್ಟ್ಲಿ ಹೊಸಪೇಟೆನ. ಪರವಾಗಿಲ್ಲ, ಎಷ್ಟಾಗುತ್ತೆ ಮಾಡೋಣ ಬನ್ನಿ. ಗೈಸ್ ನೋಡಿ, ಇಲ್ಲಿ ಹೊಸಪೇಟೆದು ಬೋರ್ಡ್ ಹಾಕಿದ್ದಾರೆ. ಇನ್ನೂ 31 ಕಿಲೋಮೀಟ್ರ್ ಇದೆ ಇಲ್ಲೊಂದು. ಅಂದರೆ ಅರೌಂಡು 19 ಕಿಲೋಮೀಟರ್ಸ್ ಆಗಿ ನಡ್ಕೊಂಡು ಬಂದಿದ್ದೀನಿ ನಾನು. ಇನ್ನೂ 31 ಕಿಲೋಮೀಟ್ರ್ ಇದೆ. 19 ಕಿಲೋಮೀಟ್ರ್ ನಡೆದಿದ್ದೀನಿ, ಇನ್ನೂ 31 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಟೈಮ್ ಬಂದುಬಿಟ್ಟು 2:30, ಅಂದರೆ 11 ಗಂಟೆ ಬಿಟ್ಟಿದ್ದೀನಿ. 2:30 ಅಂದರೆ 3.5 ತಾಸು ಬರೀ 19 ಕಿಲೋಮೀಟ್ರ್ ನಡೆದಿದ್ದೀನಿ ನಾನು. ಓಕೆ, ಭಾಳ ದಿನ ಆಯ್ತು ನಾನು ವಾಕ್ ಮಾಡಿ, ಹಂಗಾಗಿ ಇಷ್ಟಕ್ಕೊಂದು ದೂರನೂ ನಾನು ನಡೆದಿಲ್ಲ. ಫಸ್ಟ್ ಟೈಮ್ ನಡೀತಿರೋದು. ಸ್ವಲ್ಪ ಕಾಲು ಲೆಗ್ ಪೇನ್ ಬರ್ತಿದೆ. ಎಲ್ಲಿ ನಿಂತಿಲ್ಲ ನಾನು, ಮತ್ತೆ ಎಲ್ಲಿ ಸ್ಟಾಪ್ ಕೊಟ್ಟಿಲ್ಲ. ಹಾಗೆ ನಡ್ಕೊಂಬಂದರೆ 3 ಅವರ್ಸ್ ಆಗಿದೆ, 3.5 ಅವರ್ಸ್ ಆಗಿದೆ. ಗೈಸ್ ಬರ್ತಾ ಒಂದು ಸ್ಟಿಂಗ್ ತಗೊಂಬಂದಿದ್ದೆ, ಕೂಲ್ ಡ್ರಿಂಕ್ಸು ಏನಾದ್ರು ಕುಡಿಯೋಣ ಅಂತ ಗಾಡಿಯಲ್ಲಿ. ಸೊ ಈಗ ಸ್ಟಿಂಗ್ ಓಪನ್ ಮಾಡಿ ಕುಡಿತೀನಿ. ಎಲ್ಲ ಕಣ್ಣು ಕೋಲ್ಡ್ನೆಸ್ ಹೋಗ್ಬಿಟ್ಟಿದೆ. ಸ್ವಲ್ಪ ಎನರ್ಜಿ ಬಂತು. ಇದೆಲ್ಲ ನೀರು ನಿಂತಿದೆ ಆ್ಯಕ್ಚುಲಿ, ನಿಮ್ಗೆ ಕಾಣಿಸ್ತಿಲ್ಲ ಕ್ಯಾಮ್ರಾದಲ್ಲಿ. ಆ ಗಿಡಗಳ ಕೆಳಗೆಲ್ಲ ನೀರಿದೆ, ಫುಲ್ಲು ಮಳೆ ಬರ್ತಿದೆಯಲ್ಲ, ನೀರು ನಿಂತಿದೆ. ಗೈಸ್ ಇಲ್ಲೂ ಒಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ವನ್ಯಪ್ರಾಣಿಗಳ ಸಂರಕ್ಷಣಾ ನಿಧಾನವಾಗಿ ಚಲಿಸಿ. ಇದೀಗ ಕರಡಿದು ಮತ್ತು ಚಿರತೆದಿದೆ, ಇಲ್ಲೆಲ್ಲ ಕಿತ್ತುಬಿಟ್ಟಿದ್ದಾರೆ. ಇಲ್ಲಿ ನೋಡಿ 2 ಎಮ್ಮೆಗಳಿದ್ದಾವೆ. ಯಾರೋ ಎಮ್ಮೆ ಕಾಯಕ್ಕೆ ಬಂದಿದ್ದಾರೋ ಏನು ಇವು ಗೊತ್ತಾಗ್ತಿಲ್ಲ. ನನ್ನನ್ನೇ ನೋಡ್ಕೊಂಬರ್ತಿದೆ ಇದು. ಹೈ ಹಾಯ್, ಯಾಕೆ ಅದು ನೋಡ್ಕೊಂಬರೋದು ನೋಡಿದ್ರೆ ನಾನು ತಿವಿತಿತ್ತೇನೋ, ಅದಕ್ಕೆ ಓಡಿಸಿದ್ದು ನಾನು. ಇದೆಲ್ಲ ಇದ್ದಾವೆ ಎಮ್ಮೆಗಳು. ನೋಡಿ ನೋಡಿ ನೋಡಿ, ಸಾಕು, ಏನಕ್ಕೆ ಎದುರಿಸ್ತೀವಿ. ಇದಾವೆ ಫ್ರೆಂಡ್ಸ್, ಇನ್ನು ಭಾಳ ಇದ್ದಾವೆ ಎಮ್ಮೆಗಳು. ಸಾಕ್ಕೊಂಡು ಬಂದಿದ್ದವ್ರು ಯಾರೋ. 20 ಕಿಲೋಮೀಟರ್ಸ್ ನಾನ್ ಸ್ಟಾಪ್ ನಡ್ಕೊಂಬಂದಿದ್ದೀನಿ. ಎಲ್ಲಿ ನಿಂತಿಲ್ಲ, ಏನು ಎಷ್ಟೊಂದಿಲ್ಲ, ಹಾಗೆ ನಡ್ಕೊಂಬಂದಿದ್ದೀನಿ. ಇನ್ನೂ 30 ಇದೆ, ಹೋಗೋಣ ಬನ್ನಿ. ನೋಡಿ ವ್ಯೂ ಎಲ್ಲ ಹೇಗಿದೆ. ಮಳೆ ಬರ್ತಿದೆ ಫ್ರೆಂಡ್ಸ್. ಆಗಲೇ ಸ್ಟಿಂಗ್ ಖಾಲಿ ಆಯಿತು. ಅಲ್ಲಿ ಎಲ್ಲಾದರೂ ಮುಂದ್ಗಡೆ ಯಾವುದಾದ್ರೂ ಅಂಗಡಿಗಳಿದ್ರೆ ತಗೊತೀನಿ. ಮತ್ತೆ ಅಲ್ಲಿ ಮೋಸ್ಟ್ಲಿ ಟೋಲ್ ಗೇಟ್ ಬರುತ್ತೆ, ಅಲ್ಲಿ ತಗೊತೀನಿ. ಅಲ್ಲಿಂದ ನೋಡುತ್ತೀನಿ, ಮುಂದಕ್ಕೆ ಹೋಗೋಣ. ಇದು ನಾನು ಬಿಸಾಕ್ತೀನಿ ಇಲ್ಲೇ. ನೋಡಿ ವ್ಯೂ ಹೇಗಿದೆ, ಮಳೆ ಬರ್ತಿದೆ. ಒಳ್ಳೆ ಯಾವುದೋ ರೈನಿ ಫಾರೆಸ್ಟಲ್ಲಿ ಹೋದಂಗೆ ಇದೆ. ಬಟ್ ಅಂದರೆ ವೈಡ್ ಇದೆ ಇದೆಲ್ಲ, ಏನು ರೋಡ್ ಒಂದು ವೈಡ್ ಇದೆ. ಈ ಲಾರಿದವ್ರು ಇಲ್ಲೇ ನಿಲ್ಲಿಸಿದ್ರು ನಾನು ಹಿಂದೆ, ಅವರು ಮೂವ್ ಆದರು. ಕಂಟಿನ್ಯೂಸ್ ಆಗಿ ನಡ್ಕೊಂಬಂದಿದ್ದೀನಿ 20 ಕಿಲೋಮೀಟರ್ಸು. ಸ್ವಲ್ಪ ಕಾಲು ಹಿಡಿತಾ ಇದ್ದಾವೆ. ಎಲ್ಲಾದರೂ ಮುಂದ್ಗಡೆ ಹೋಗಿ ಅಲ್ಲಿ ಟೋಲ್ ಗೇಟ್ ಬರುತ್ತೆ ಮೋಸ್ಟ್ಲಿ, ಅಲ್ಲಿ ಹೋಗಿ ಒಂದು ಸ್ವಲ್ಪ ಕುತ್ಕೊಂಡು, ಅದೇ ಸ್ಟಿಂಗ್ ತಗೊಬೇಕಲ್ಲ, ಸ್ಟಿಂಗ್ ಒಂದು ತಗೊಂಡು ಒಂದು 5-10 ಮಿನಿಟ್ಸಲ್ಲಿ ಕುತ್ಕೊಂಡು ನೆಕ್ಸ್ಟು ಟ್ರಾವೆಲ್ ಮಾಡೋಣ. ಮತ್ತೆ ಕಾಲು ಪೇನ್ ಬರ್ತಿದ್ದ ಅವಾಗಲೇ. ನೋಡಿ ವ್ಯೂ ಹೇಗಿದೆ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಟೋಲ್ ಗೇಟ್ ಬರ್ಬೋದು. ಇಲ್ಲಿ ನೋಡಿ, ಇದು ಯಾವುದೋ ಹಾಂಟೆಡ್ ಪ್ಲೇಸ್ ಇದ್ದಂಗೆ. ತೊಳೆ ಮನೆ ಕಂಪ್ಲೀಟಾಗಿ ಗಿಡಗಳು ಬೆಳೆದು ಬಿಟ್ಟಿವೆ ಅದ್ರ ಮೇಲೆ. ಗೈಸ್ ನಿಮ್ಗೊಂದು ವಿಷಯ ಹೇಳಬೇಕು. ಅಲ್ಲಿ ಒಂದು ಟೆಂಪಲ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಆ ತೆಂಗಿನ ಮರಗಳ ಮಧ್ಯ. ಅದು ಹಂಪಿ ಕಟ್ಟಿದ್ರಲ್ಲ, ಆವಾಗಿನ ಕಾಲದಲ್ಲೇ ಕಟ್ಟಿರೋದು. ಇದು ತಿಮ್ಲಾಪುರ ಅಂತಂದು, ಹಳೆ ತಿಮ್ಲಾಪುರ ಅಂತಂದು ಕೃಷ್ಣನ ಟೆಂಪಲ್ ಇದೆ ಆ್ಯಕ್ಚುಲಿ. ಅಲ್ಲಿ ನಿಮ್ಮ ತಲೆ ಜೂಮ್ ಮಾಡ್ತೀನಿ, ಬರುತ್ತೇನೋ, ಕಾಣಿಸ್ತಿದೆ ಅನಿಸುತ್ತೆ ಈಗ. ಭಾಳ ಚೆನ್ನಾಗಿದೆ, ಭಾಳ ಜನಕ್ಕೆ ಗೊತ್ತಿಲ್ಲ ಅದು.
ತಿಮ್ಲಾಪುರ ಅಂತಂದು ಊರ ಹೆಸರು ತೋರಿಸ್ತೀನಿ ನೋಡಿ. ನೋಡಿ ತಿಮ್ಲಾಪುರ ಅಂತಂದು ಊರ ಹೆಸರು ಅದು. ಈ ತಿಮ್ಲಾಪುರದಲ್ಲಿ ಅಲ್ಲಿದೆ ಅದು ಟೆಂಪಲ್ಲು. ಭಾಳ ಹಳೆ ಕಾಲದದು. ಇಲ್ಲಿಂದ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ಒಂದು ಸರಿ ಬಂದಿದೆ ಅಷ್ಟೇ, ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಅದು ಊರೊಳಗಡೆ ಇದೆ ಅಲ್ವಾ, ಆ ಟೆಂಪಲ್ಲು ಊರೊಳಗಡೆ ಇದೆ. ಇನ್ನೊಂದು ಸರಿ ನಾನು ಯಾವಾಗಾದರೂ ಬರ್ತೀನಿ, ನಾನು ಸಪ್ರೇಟಾಗಿ ಬಂದು ಆ ಟೆಂಪಲ್ನ ಕವರ್ ಮಾಡ್ತೀನಿ. ಈ ವಿಡಿಯೋನ ನೀವು 100 ಲೈಕ್ ಮಾಡಬೇಕು, ಹಾಗಂದರೆ ನೆಕ್ಸ್ಟ್ ನಾನು ವೀಡಿಯೋಗಳು ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ, ಅಲ್ಲಿ ಬಂದಾಗ ವೀಡಿಯೋ ಮಾಡೋಕ್ಕೆ ಅದನ್ನೇ ಸಪ್ರೇಟಾಗಿ. ನೋಡಿ ಸಖತ್ತಾಗಿದೆ ವ್ಯೂ. ಮಳೆನೂ ಜೋರ ಬರ್ತಿಲ್ಲ, ಮೆಲ್ಲಕ್ಕೆ ಬರ್ತಿದೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಸಖತ್ತಾಗಿದೆ ವ್ಯೂ ಮಾತ್ರ ಗೈಸ್. ಇಲ್ಲಿ ಇದು ತಿಮ್ಲಾಪುರ, ನಾನು ಅಲ್ಲಿ ದೇವಸ್ಥಾನ ತೋರಿಸಿದ್ನಲ್ಲ ಆ ಊರಿಗೆ ಹೋಗೋ ದಾರಿ ಇದು. ಇದು ಸರ್ವಿಸ್ ರೋಡು, ಇದು ಫ್ಲೈಓವರ್ ಇದೆ. ಇಲ್ಲಿಂದ ಟೋಲ್ ಪ್ಲಾಜಾ 1 ಕಿಲೋಮೀಟ್ರ್ ಅಂತ ಅಲ್ಲಿ ಬರೆದಿದ್ದಾರೆ ಬೋರ್ಡು. ನನಗೆ ಕಣ್ಣಲ್ಲಿ ಕಾಣಿಸ್ತಿದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಅಲ್ಲಿ ಹತ್ರ ಹೋಗಿ ನಿಮ್ಗೆ ತೋರಿಸ್ತೀನಿ ಗೈಸ್. ಇದೆಲ್ಲ ತಿಮ್ಲಾಪುರ. ಅಲ್ಲಿ ಕಾಣಿಸುತ್ತೆ ನೋಡಿ ಟೋಲ್ ಪ್ಲಾಜಾ 1 ಕಿಲೋಮೀಟ್ರ್ ಇಲ್ಲಿಂದ. ನೋಡಿ 1 ಕಿಲೋಮೀಟ್ರ್ ಇದೆ ಇಲ್ಲಿಂದ ಟೋಲ್ ಪ್ಲಾಜಾ. ಮಳೆ ಬರ್ತಿದೆ, ಸ್ವಲ್ಪ ಜೋರಾಗಿದೆ ಮಳೆ ಬರ್ತಿದೆ ಫುಲ್ಲು. ನಿಮ್ಗೆ ಕಾಣಿಸುತ್ತಾ ಏನೋ ಗೊತ್ತಾಗ್ತಿಲ್ಲ ನೋಡಿ. ಹಿಂದೆ ಬಸ್ಸು ಸೌಂಡ್ ನೋಡಿದ್ರೆ ಗೊತ್ತಾಗುತ್ತೆ. ಹೊಸಪೇಟೆ ಬಸ್ ಅದನ್ನು. ಇನ್ನೇನು ಟೋಲ್ ಪ್ಲಾಜಾ ಅಲ್ಲಿ ಕಾಣಿಸ್ತಿದೆ, 1 ಕಿಲೋಮೀಟ್ರ್ ಅಷ್ಟೇ. ನೋಡೋಣ ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಹೋಗೋಣ. ಮನೆಯಿಂದ ಬೇರೆ ಫೋನ್ ಮಾಡ್ತಿದ್ದಾರೆ, ಎಲ್ಲಿದ್ದೀವಿ ಏನಂತ ಅವ್ರಿಗೆ ಹೇಳಿಲ್ಲ ನಾನು ಎಲ್ಲಿಗೆ ಬರ್ತೀನಿ ಅಂತಂದು. ಸುಮ್ಮನೆ ಬಂದಿದ್ದೀನಿ. ಸೊ ಟೋಲ್ ಪ್ಲಾಜಾ ಬಂತು. ಅಲ್ಲಿ ಏನಾದರೂ ಒಂದು ಕೂಲ್ ಡ್ರಿಂಕ್ಸ್ ಏನಾದ್ರು ತಗೊಂಡು ಮುಂದಕ್ಕೆ ಹೋಗ್ತಿದ್ದೀನಿ. ನೋಡ್ತೀನಿ ಆದರೆ ಎಷ್ಟು ಅಂತೀನಿ. ಇದಂದರೆ ಏನಿಲ್ಲ, ಹೊಟ್ಟೆ ನಸ್ತಿಲ್ಲ ನನಗೆ. ಸೊ ಎಗ್ ಪಫ್ ಆಗೇ ಇದ್ದಾವೆ, ಬರೀ ಸ್ಟಿಂಗ್ ಒಂದು ಕುಡ್ದಿದ್ದೀನಿ. ಇನ್ನೊಂದು ಏನೋ ಕೂಲ್ ಡ್ರಿಂಕ್ಸ್ ತಗೊಂತೀನಿ ಒಟ್ಟಿನಲ್ಲಿ, ತಗೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ರೈಸ್ ಮಳೆ ಬರ್ತಿದೆ. ಇದು ಮೊರಾರ್ಜಿ ದೇಸಾಯಿ ಸ್ಕೂಲ್ ನೋಡಿ. ನನಗೆ ಇಲ್ಲಿ ಸ್ಕ್ರೀನ್ ಮುಟ್ಟಿದರೆ ಅದು ಸರಿ ಸೆನ್ಸ್ ಮಾಡ್ತಿಲ್ಲ, ಮಳೆ ಬರ್ತಿದೆ ಅಲ್ವಾ. ಮೊಬೈಲ್ ಸ್ಕ್ರೀನ್ ಮೇಲೆಲ್ಲ ನೀರು ಬೀಳ್ತಿದೆ, ಟಚ್ ಸೆನ್ಸ್ ಸರಿಗೆ ವರ್ಕ್ ಆಗ್ತಿಲ್ಲ. ಸೊ ಅಲ್ಲಿ ಕಾಣ್ತಿದೆ ಅಲ್ವಾ, ಅದೇ ಟೋಲ್ ಗೇಟು. ಅಲ್ಲಿಗೆ ಹೋಗಿ ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಮಳೆ ಬರೋದ್ರಿಂದ ಅದು ಸರಿಗೆ ವರ್ಕ್ ಆಗ್ತಿಲ್ಲ ನೋಡಿ, ಮಂಜು ಅನಿಸ್ತಿದೆ. ಕ್ಯಾಮ್ರಾಗೆಲ್ಲ ಬೀಳ್ತಿದೆ ನೀರು. ಇನ್ನು ಟೋಲ್ ಪ್ಲಾಜಾ ಇಲ್ಲಿಂದ 500 ಮೀಟ್ರ್ ಇದೆ. ವೀಡಿಯೋದಲ್ಲಿ ಕಾಣಿಸ್ತಿದ್ದೇನೋ ಇಲ್ಲ ಗೊತ್ತಿಲ್ಲ. ಒಳ್ಳೆ ಟ್ರೆಕ್ಕಿಂಗ್ ಮಾಡ್ದಂಗೆ ಆಗ್ತಿದೆ. ಅಲ್ಲಿ ನೇತ್ರಾವತಿ ಟ್ರೆಕ್ಕಿಂಗ್ ಅಂತ ಒಂದು ಸರಿ ಮಾಡಿದ್ದೀನಲ್ವಾ, ವೀಡಿಯೋ ಇದೆ, ನೀವು ನೋಡಿಲ್ಲ ಅಂದರೆ ನೋಡಿ, ನನ್ನ ಪ್ಲೇಲಿಸ್ಟಲ್ಲಿದೆ. ಆ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಸಖತ್ತಾಗಿದೆ ಆ ವೀಡಿಯೋ. ನೇತ್ರಾವತಿಗೆ ಹೋಗಿದ್ವಿ, ಅಲ್ಲಿ ನೇತ್ರಾವತಿ ಪೀಕಿಗೆ ಹೋಗಿದ್ದೀವಿ, ಸಖತ್ತಾಗಿದೆ. ಸೇಮ್ ಅದೇ ಫೀಲ್ ಬರ್ತಿದೆ. ನಾನು ಇಲ್ಲಿ ಮಳೆ ಬರ್ತಿದೆ, ಸೇಮ್ ನೋಡಿ ಏನೋ ಟ್ರೆಕ್ಕಿಂಗ್ ಬಂದಿದ್ದೀನಿ ಅನ್ನಂಗೆ ಆಗ್ತಿದೆ. ಇನ್ನೇನು ಟೋಲ್ ಗೇಟ್ ಹತ್ರ ಬರ್ತಾ ಇದ್ದೀನಿ, ಸ್ವಲ್ಪ ದೂರ ಇದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಟೋಲ್ ಗೇಟು. ಇದೇ ಟೋಲ್ ಗೇಟು. ಮಳೆ ಇನ್ನೂ ಬರ್ತಾನೆ ಇದೆ ನೋಡಿ, ಕ್ಯಾಮ್ರಾಗೆ ಬಿದ್ದಿದೆ. ಕಂಟಿನ್ಯೂಸ್ ಮಳೆ ಬರ್ತಿದೆ. ಟೋಲ್ ಗೇಟ್ ಹತ್ರ ಬಂದಾಯಿತು. ನಾನು ಸ್ವಲ್ಪ ದೂರ, ಅಂದರೆ ಸ್ವಲ್ಪ ದೂರ ಅಲ್ಲ ಗೈಸ್, ಎಷ್ಟು ಕಿಲೋಮೀಟ್ರ್ ನಡೆದಿದ್ದೀನಿ ಅಂತ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಗೈಸ್. ಅದು ಸ್ಕ್ರೀನ್ ರೆಕಾರ್ಡ್ ಇದು ನೋಡಿ, ನಾನು ಏನೋ ಟಚ್ ಮಾಡಿದ್ರೆ ಇನ್ನೇನೋ ಹೋಗ್ತಿದೆ. ಅದು ಮಳೆ ಬಂದಿದೆ ಅಲ್ವಾ, ಸ್ಕ್ರೀನ್ ಮೇಲೆ ಬಿದ್ದಿದೆ. ಏನೋ ಟಚ್ ಮಾಡಿದ್ರೆ 28 ಕಿಲೋಮೀಟರ್ಸ್ ಇದೆ ಗೈಸ್. ಪರವಾಗಿಲ್ಲ, ಜಲ್ದಿನೇ ಬಂದಿದ್ದೀನಿ. ಹಾಗೆ ಈಗ ಟೈಮ್ ಬಂದುಬಿಟ್ಟು 3:24, 3:24. ಸೊ ಫುಲ್ ಮಳೆ ಬರ್ತಿದೆ ನೋಡಿ, ಕಾಣಿಸ್ತಿದೆ ಅನಿಸುತ್ತೆ. ಎಷ್ಟಾಗುತ್ತೆ ಅಷ್ಟು ದೂರ ಹೋಗ್ತೀನಿ. ಇನ್ನು ಮ್ಯಾಕ್ಸಿಮಮ್ ರೀಚ್ ಆಗಿ ಟ್ರೈ ಮಾಡ್ತೀನಿ, ನೋಡೋಣ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ನೆಕ್ಸ್ಟ್ ಪಾರ್ಟ್ ನೋಡಿ, ನಾನು ಇಲ್ಲಿಂದ ನೆಕ್ಸ್ಟ್ ಜರ್ನಿ ಹೆಂಗಿದೆ ಅಂತಂದು. ಸೊ ಪಾರ್ಟ್ 2ದಲ್ಲಿ ಸಿಗ್ತೀನಿ ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ವಿಡಿಯೋಗಳು ನಿಮಗೆ ನೆಕ್ಸ್ಟ್ ನೋಡೋದಕ್ಕೆ ಆ ಬೆಲ್ ಬಟನ್ ಇರುತ್ತಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ ನಾನು ನೆಕ್ಸ್ಟ್ ವೀಡಿಯೋ ಹಾಕಿದಾಗ. ಸೊ ನೀವು ಕನ್ನಡ ಜನಗಳನ್ನ ಪ್ರೋತ್ಸಾಹಿಸಬೇಕು ಇದೇ ರೀತಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.